ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ರಸಗೊಬ್ಬರ ಕುರಿತು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ರಸಗೊಬ್ಬರ ಖಾತೆ ನಿಭಾಯಿಸಿರುವಂತಹ ನಮ್ಮ ಬೀದರ್ ಜಿಲ್ಲೆಯ ಮಾಜಿ ಸಂಸದರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಖೂಬಾರ್, ಇಲ್ಲಿ ತೋರಿಸ್ತಾ ಇದೀವಲ್ಲ ಅವರೇ. ಇಲ್ಲಿ ನಮ್ಮ ಭಗವಂತ್ ಖೂಬಾರ್ ಹಿಂದ್ಗಡೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಲ್ಲ, ಆ ಸ್ಕ್ರೀನ್ ಅಲ್ಲಿ ತಾವು ನೋಡಬಹುದು. ಇವರೇ ನಮ್ಮ ಭಗವಂತ್ ಖೂಬಾರ್. ಅವರು 3 ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ರಾಜ್ಯ ಖಾತೆಯ ರಸಗೊಬ್ಬರ ಖಾತೆ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಆದರೆ ಅಂತಹ ಸಂದರ್ಭದಲ್ಲೂ ಸಹ ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ ಎಷ್ಟು ಪ್ರಮಾಣಕ್ಕೆ ರಸಗೊಬ್ಬರ ಬರಬೇಕಿತ್ತು, ಎಷ್ಟು ಪ್ರಮಾಣಕ್ಕೆ ಸಿಗಬೇಕಿತ್ತು, ಸಿಗ್ಲಾರಂತಹ ಸಂದರ್ಭದಲ್ಲಿ ರೈತರು ಫೋನ್ ನಲ್ಲಿ ಮಾತಾಡಿದಾಗ ಇದೇ ನಮ್ಮ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರು ಒಂದಿಷ್ಟು ರೈತರ ಜೊತೆ ವಾದ ವಿವಾದಕ್ಕೆ ಇಳಿದ್ರು. ಏನ್ ಹೇಳಿದ್ರು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಮತ್ತೊಂದು ಸಾರಿ ನಿಮಗೆ ರಿಪೀಟ್ ನಾವು ಮಾಡ್ತೀವಿ. ಆ ಒಂದು ಸುದ್ದಿನ ನೀವು ನೋಡಲೇಬೇಕು. ಇವತ್ತು ಭಗವಂತ್ ಖೂಬಾ ಅವರು ತಮ್ಮ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಒಂದು ಕಡೆಯಿಂದ ಚಾಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಪ್ಪ, ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ, ಹೇಗೆಲ್ಲ ಸರ್ಕಾರ ಮಾಡ್ತಾ ಇದೆ, ಏನೆಲ್ಲ ಆಗ್ತಾ ಇದೆ, ರೈತರು ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ರೈತರ ಬಗ್ಗೆ ಒಂದಿಷ್ಟು ಫೇಸ್ಬುಕ್ ನಲ್ಲಿ ತಮ್ಮದೇ ಆದ ರೀತಿಯಲ್ಲಿ 2 ಫೋನ್ಗಳ ತೆಗೆದುಕೊಂಡು ಎಲ್ಲ ಜೊತೆ ಮಾತಾಡ್ತಾ ಇದ್ದಾರೆ ರೈತ ಬಾಂಧವರ ಜೊತೆಯಲ್ಲಿ. ಇದು ಖುಷಿ ವಿಷಯ. ಆದರೆ ನೀವು 2 ವರ್ಷಗಳ ಹಿಂದೆ ಅಧಿಕಾರ ಇದ್ದಾಗ ಒಂದು ದರ್ಪ, ಅಧಿಕಾರದಿಲ್ಲಾದಾಗ ಒಂದು ದರ್ಪ ಅಂತಕ್ಕಂಥದನ್ನ ಇಲ್ಲಿ ನಾವು ನಿಮ್ಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ. ಖೂಬಾ ಅವರು ಇವತ್ತು ಸಹ ಹಾಗೆ ಇರ್ಬೇಕಿತ್ತಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇವತ್ತೇನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ, ಹೇಗಾದ್ರೂ ಮಾಡಿ ಅವರನ್ನ ಯದ್ವಾ ತದ್ವಾ ಬೈಯರಿ, ಅಲ್ಲಿ ಅಧಿಕಾರಿಗಳನ್ನ ಹೆದರ್ಸರಿ ಅಂತಕ್ಕಂಥ ವಿಚಾರಕ್ಕೆ ಬಂದು ಮಾತಾಡ್ತಾ ಇದ್ರು, ಅಥವಾ ರೈತರಿಗೆ ಅನುಕೂಲ ಆಗ್ಲಿದ್ರೆ ಮಾತಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಇದೇ ನೀವು 2 ವರ್ಷಗಳ ಹಿಂದೆ ಕೇಂದ್ರದ ರಸಗೊಬ್ಬರ ಖಾತೆ ಸಚಿವರಾಗಿದ್ದೀರಿ. ಅಂತ ಸಂದರ್ಭದಲ್ಲೂ ಸಹ ಅನೇಕ ರೀತಿಗಳಿಂದ ಕೊರತೆಯಾಗಿತ್ತು. ಸರಿಯಾದ ಪ್ರಮಾಣಕ್ಕೆ ಮಳೆ ಬೀಳಲಿಲ್ಲ, ಮಳೆ ಬಿದ್ದಾಗ ಗೊಬ್ಬರ ಸಿಗ್ಲಿಲ್ಲ. ಯಾರ ರೈತರು ಕೂಡ ಅಲ್ಲಿ ನನಗೆ ಸಿಗುತ್ತೋ ಅಥವಾ ಇಲ್ಲೋ ಅಂತಕ್ಕಂಥ ಹಾತೊರೆದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಗೊಬ್ಬರ ಪಡೆದುಕೊಳ್ಳಕ್ಕೆ ಹೋದಾಗ ಬಹಳಷ್ಟು ರೀತಿಗಳಿಂದ ತೊಂದರೆ ಆಗಿತ್ತು, ತಮಗೆಲ್ಲ ಗೊತ್ತೇ ಇದೆ. ಆದರೆ ಇವತ್ತು ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಒಂದಿಷ್ಟು ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ನೀವು ಅದನ್ನ ರಾಜ್ಯ ಅಲ್ಲ, ಕೇಂದ್ರದ ರಸಗೊಬ್ಬರ ಖಾತೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಸಮಸ್ಯೆ ಹಾಗೆ ಆಗುತ್ತೆ. ಮಳೆರಾಯನ ಕೃಪೆ ಜಾಸ್ತಿ ಆದಾಗ ಬಿತ್ತಣಿಕೆಯಲ್ಲಿ ಬಿತ್ಕೊಂಡು ಹೋಗ್ತಾರೆ ನಮ್ಮ ರೈತರು ಅಂಬುದು ನಿಮಗೆಲ್ಲ ಗೊತ್ತೇ ಇದೆ. ಒಂದಿಷ್ಟು ಅಡೆತಡೆಗಳಾಗಿರ್ತವೆ. ಈ ರೀತಿಯಾಗಿ ವಿಚಾರ ಮಾಡ್ಲಿಕ್ಕೆ ಹೋದಾಗ ಭಗವಂತ್ ಖೂಬಾ ಅವರು ಅವತ್ತು ಆ ರೀತಿ ಮಾತಾಡ್ತಾರೆ, ಇವತ್ತು ಈ ರೀತಿ ಮಾತಾಡ್ತಾರೆ ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾನಿಲ್ಲಿ ಯಾವುದೋ ವಿಷಯಕ್ಕಾಗಿ ಇಲ್ಲಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಭಗವಂತ್ ಖೂಬಾ ಅವರು ಮೊನ್ನೆ ನಡೆದಿರ್ತಕ್ಕಂಥ ಅವರ ಫೇಸ್ಬುಕ್ ಅಕೌಂಟ್ ಇಂದ ರೈತರಿಗಾಗಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ, ರೈತರಿಗಾಗಿ ಒಂದಿಷ್ಟು ಸೇವೆಗಳನ್ನು ಮುಡುಪಾಗಿಟ್ಟಿದ್ದಾರೆ, ರಸಗೊಬ್ಬರ ಬಗ್ಗೆ ಚಿಂತನೆ ಮಾಡಿದ್ದಾರೆ, ರೈತರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಆದರೆ 2 ವರ್ಷಗಳ ಹಿಂದೆ ನಮ್ಮ ಸತ್ಪುರದಲ್ಲಿ ಇರ್ತಕ್ಕಂಥ ಶ್ರೀಮಂತ್ ಎನ್ನುವಂತ ಇವ್ರ ಜೊತೆಯಲ್ಲಿ ಫೋನ್ ನಲ್ಲಿ ಏನೆಲ್ಲ ಮಾತಾಡಿಕೊಂಡಿದ್ದಾರೆ ಎಂಬುದನ್ನ ನೀವೇ ನೋಡ್ಕೋಬಹುದು. ಅವರು ನೋಡ್ಕೋತಿ ಅಂದ್ರು, ನಾನಿಂತ ಬಹಳ ನೋಡಿದೀನಿ ಹೋಗು ಅಂತಂದ್ರು. ಕೇವಲ ಒಂದು ರಸಗೊಬ್ಬರಗಾಗಿ ಒಬ್ಬ ಕೇಂದ್ರ ಸಚಿವರು ಒಬ್ಬ ರೈತಾಪಿ ಜನ ಫೋನ್ ಹಾಕಿದಾಗ ಆಯ್ತಪ್ಪ ಕಳಿಸ್ತೀನಿ ಅಂತಕ್ಕಂಥ ಮಾತು ಆಡ್ಲಿಲ್ಲ. ಅವತ್ತು ನಾವು ಅಧಿಕಾರದಲ್ಲಿದ್ರು, ಹಾಗಾಗಿ ಏನ್ ಮಾಡ್ಕೊಂಡು ನೋಡ್ಕೋತೀನಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿತ್ತು. ಅದನ್ನು ಕೂಡ ಒಂದ್ ಕಡೆ ರಿಲೇ ಮಾಡ್ತೀನಿ, ಇದನ್ನು ಕೂಡ ಒಂದ್ ಕಡೆ ರಿಲೇ ಮಾಡ್ತೀನಿ. ಯಾವುದು ಸರಿ, ಯಾವುದು ತಪ್ಪು, ಅಧಿಕಾರ ಇದ್ದಾಗ ಒಂದು, ಅಧಿಕಾರ ಇಲ್ಲದಾಗ ಒಂದು ಮಾಡೋದು ಸರಿಯಲ್ಲ ಅನ್ನೋದೇ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳ್ಕಳಿಯ ಮನವಿಯಾಗಿದೆ. ಖೂಬಾ ಅವರೇ, ನಾವೇ ನಿಮ್ಮ ವಿರೋಧವಾಗಿ ಮಾತಾಡಿ ಇಲ್ಲಿ ಬೇರೆ ದಾರಿ ಕಂಡ್ಕೋಬೇಕು ಅಂತೇಳಿ ನಾವು ಬರ್ತಾ ಇಲ್ಲ. ಆದ್ರೆ ನೀವು ಹಿಂದೆ ಮಾಡಿರ್ತಕ್ಕಂಥ ಏನ್ ಕೆಲಸಗಳಿತ್ತೋ, ನೀವು ಹಿಂದೆ ಹೇಳಿರ್ತಕ್ಕಂಥ ಮಾತುಗಳೇನಿದ್ವೋ ಅದನ್ನು ಒಂದಿಷ್ಟು ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಹಾಗಾದರೆ ಅವತ್ತಿನ ಕಾಲಘಟ್ಟದಲ್ಲಿ ಕೇಂದ್ರದ ಒಬ್ಬ ರಸಖಾತೆ ಸಚಿವರಾಗಿದ್ದವರು ತಾವು, ರಸಗೊಬ್ಬರ ಖಾತೆಯನ್ನೇ ನಾವು ನಿರ್ವಹಣೆ ಮಾಡಿದಂಥವ್ರು. ನಮ್ಮಲ್ಲಿ ಈ ರೀತಿ ಸಮಸ್ಯೆ ಆಗಿತ್ತು. ಗಾದಿಗೆ ಆಗಿರ್ಬೋದು, ಮರ್ಕಲ್ ಆಗಿರ್ಬೋದು, ಜನೋಡ ಆಗಿರ್ಬೋದು, ಹಲವಾರು ಗ್ರಾಮಗಳ ರೈತ ಸಂಪರ್ಕದಲ್ಲಿ ಅನೇಕ ರೀತಿ ತೊಂದರೆ ಆಗಿತ್ತು, ನಿಮಗೂ ಕೂಡ ಗೊತ್ತಿದೆ. ಆದರೆ ಒಬ್ಬ ರೈತ ನಿಮ್ಮನ್ನು ಫೋನ್ ಹಾಕಿ ರೈತರಿಗೆ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ, ನೀವು ಕೇಂದ್ರದ ಮಂತ್ರಿಗಳಿದ್ದೀರಿ ಅಂತ ಅಂದಾಗ ನೀವು ಆಡಿದ ಮಾತುಗಳನ್ನ ಇವತ್ತು ನಾವು ಮತ್ತೆ ನಿಮ್ಮನ್ನ ನೆನಪಿಸ್ತಾ ಇದ್ದೀವಿ. ಖೂಬಾಜಿ ನೋಡಿ, ಅದನ್ನ ನೋಡಿ, ಮತ್ತೆ ನೀವು ಹೇಳಿದನ್ನು ಕೂಡ ನನ್ನ
ನಾವು ತೋರಿಸ್ತೀವಿ. ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಮತ್ತೊಂದು ವಿಶೇಷ ಏನಂತಂದರೆ ಈ ಒಂದು ಸುದ್ದಿವಾಹಿನಿಗೆ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿರುತ್ತೆ. ದಯವಿಟ್ಟು ಸಹಕಾರ ಇರಲಿ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ಸುದ್ದಿಗಾಗಿ ಬರ್ತೀನಿ. ಧನ್ಯವಾದ. ನಾನು ಅದಕ್ಕಿಲ್ಲ, ಅದಕ್ಕ ಎಲ್ಲ ಕಡೆ ಅದಕ್ಕಿಲ್ಲ, ನಾನು ಅದಕ್ಕಿಲ್ಲ ರೀ. ಸರ ಅಲ್ಲಿ ಕೆಳಗೆ ಎಡಿ ಜೆಡಿ ಮಕ್ಕಳವ್ರಿಗೆ ಹೋಗಿ ಕೇಳೋದು. ಆಯ್ತಾಯ್ತು. ಮಾತಾಡ್ಲತ್ತಂದ್ರ ಹೋಗಿ ಮಾತಾಡೋ ಅಂತ ಹೇಳೋದು. ಅದು ಭಾಳ ಮಾತಾಡ್ತಾವ ನಮಗ. ಅದು ಕಡದ ಅದೇ ಹೇಳಂತ ಹೇಳೋ MLA ಅಂತ 1000 ಮಂದಿ ಅವ ಹೋಗಂತ ಹೇಳೋದು. ಇಲ್ಲ, ನಿಮಗೆ ಕೇಳತ್ತವ ಸರ್. ಯಾಕಂದ್ರೆ ನಮ್ಗೆ ಕೇಳ್ತಾವ, ನೀವು ನಂಗೆ ರಾಜ್ಯ ಕಳ್ಸದ ರಾಜ್ಯ ಕಳ್ಸ್ಲತ್ತೀನಿ, ಅಲ್ಲಿ ಕೆಳಗೆ ತಾ ಮಾಡ್ಕೊಂಡ್ ಮುಂದೆ ತಂದಿರ್ತದೆ. ಅದು ನಮ್ದು ಡಿಸ್ಟಿಕ್ ಅದಲ್ಲ. ಆಯ್ತು ಬೇಡ್ರಿ, ಬರ್ತದ ಬೇಡ್ರಿ. ठीक है ठीक है. ಒಬ್ಬೊಂದ್ ಮನುಷ್ಯನ್ ಮಾತಾಡ್ಬಿಟ್ಟು ಬಿಟ್ಟ ಈಗ ಆಯ್ತು. ನೋಡ್ ಮುಂದಿನ ಟೈಮ್ ಹೆಂಗ್ ಬರ್ತದೆ ಎಲ್ಲ ಮುಂದಿನ ಟೈಮ್ ಇನ್ನಿನ ಟೈಮ್ ಎಲ್ಲ ಪುನಃ ನನಗೆ ಜನ ಮಾತಾಡ್ಲತ್ತೀರಿ, ನಾವ್ ಮಾತಾಡ್ಲತ್ತಿಲ್ಲ. ಆಯ್ತು, ನನ್ಗೆ ಗೊತ್ತದ ಅಂದ ನಾನು. ಅದು ಗೊತ್ತಿದ್ರು ಅದು ನೋಡ್ಕೊರಿ. ಮತ್ತೆ ಅದಕ್ಕೇನು ಆಯ್ತು, ಮತ್ ನೋಡ್ಕೊತೀನಿ ಅಂದ. ಹಾ, ಎಲ್ಲರೂ ನೋಡ್ಕೊತೇವೆ. ಆಯ್ತಾಯ್ತು. ಏನ್ ಭಾಳ ದೊಡ್ಡದಿಲ್ಲಿದು ಏನ್ರಿ ಎಲ್ಲ ನೋಡ್ಕೊತಾನೆ ಹೊಂಟಿದ್ದೇವ ಅಂದ. ನೀವು ನೋಡ್ಕೊತ ಬಂದಿರ್ಬೇಕು ಸರ. ಈಗ ರಾತ್ರಿ ಮಳೆ ಬಿದ್ದು ನಾಳೆ ಮುಂಜಾನೆ ಬೀಜ ಬಿತ್ತಬೇಕಾಯ್ತು. ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ತಕ್ಷಣವಾಗಿ ರೈತರಿಗೆ ಅವಶ್ಯಕತೆ ಇರುವಷ್ಟು ಬೀಜ ಮತ್ತು ಗೊಬ್ಬರ, ರೈತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗ್ಲಾರ್ಗತ್ಲೆ ನೋಡ್ಕೋಬೇಕಂತ ನಾನು ನಿಮ್ಮನ್ನು ಕೇಳ್ತೇನೆ. ಮತ್ತು ಕೃಷಿ ಇಲಾಖೆಯು ಕೂಡ ತಕ್ಷಣವಾಗಿ ಎಚ್ಚೆತ್ತುಕೊಂಡು ಮುತುವರ್ಜಿ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೈತರು ನಮ್ಮ ಅನ್ನದಾತ. ಸರಿಯಾದ ಸಮಯಕ್ಕೆ ನಾವು ರೈತರನ್ನು ಬೀಜ ಮತ್ತು ಗೊಬ್ಬರ ಸರಬರಾಜು ಮಾಡಲಿಲ್ಲ ಅಂದರೆ ಮುಂಬರುವಂಥ ದಿನಗಳಲ್ಲಿ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಹದಗೆಡ್ತದೆ. ಅದಕ್ಕೆ ರೈತರು ಆತುರದಲ್ಲಿರ್ತಾರೆ. ಅದನ್ನು ನಾವು ಅರಿತುಕೊಂಡು ರೈತರಿಗೆ ಸಹಾಯ ಮಾಡಬೇಕಂತ ಹೇಳ್ತೀನಿ.